ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ತಂಬಳಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾದ ಸಖತ್ತಾಗಿರುವ ತಂಬಳಿ ಅಂತ ಹೇಳ್ಬೋದು. ಇದು ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ. ಅದ್ರ ಜೊತೆ ಒಂದು ಉಪ್ಪಿನಕಾಯಿ, ಒಂದು ಆಮ್ಲೆಟು, ಉಪ್ಪಿನಕಾಯಿ, ಹಪ್ಪಳ ಇವೆಲ್ಲ ಇದ್ರಂತೂ ಎಷ್ಟು ಬೇಕೋ ಅಷ್ಟು ರೈಸನ್ನು ಊಟ ಮಾಡ್ಬೋದು. ಮತ್ತು ಯಾವುದೇ ಸಾಂಬಾರು ಕೂಡ ಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನನಗಂತೂ ತಂಬಳಿ ಅಂದರೆ ಸಿಕ್ಕಾಪಟ್ಟಿ ಪ್ರೀತಿ. ಅದಕ್ಕೆ ನಾನು ತುಂಬ ಪ್ರೀತಿಯಿಂದ ಸಖತ್ತಾಗಿರುವ ತಂಬಳಿಯನ್ನು ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನಾ ರೀತಿಯಲ್ಲಿ ತಂಬಳಿಯನ್ನು ಮಾಡ್ಬೋದು, ತುಂಬ ಚೆನ್ನಾಗಿ ಊಟವನ್ನು ಸವಿಬೋದು. ಮೊದಲು ಒಂದು ಒಗ್ಗರಣೆ ಅಂದರೆ ಸ್ವಲ್ಪ ಹುರ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಇಂಗುವನ್ನು ಹಾಕಿದ್ದೀನಿ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇಂಗು ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ, ಘಮನೂ ಬರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಲಿ ಮಾಡಬೇಕು, ಓಕೆನಾ. ಹಾಗೆ ಇಲ್ಲಿ ಕರಿಬೇವು 4-5, ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಜಸ್ಟ್ ಹುರಿಬೇಕು ಅಷ್ಟೇ, ತುಂಬ ಹುರಿಬಾರ್ದು. ನಾನು ಮಾಡಿರೋ ರೀತಿಲೇ ಮಾಡಿ ನೀವು ಕೂಡ. ಎಷ್ಟು ಚೆನ್ನಾಗಿರುತ್ತೆ, ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ನೀವು ಮಾಡಿರುವ ತಂಬಳಿ, ತುಂಬಾ ಟೇಸ್ಟಿಯಾಗಿತ್ತು, ಘಮನೂ ಚೆನ್ನಾಗಿತ್ತು ಅಂತ ಹೇಳ್ತೀರಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ತುಂಬ ಖಾರನೂ ಆಗಿರಬಾರ್ದು, ಓಕೆನಾ, ನೋಡಿ ಹಾಕಬೇಕು. ಹಾಗೆ 2 ಎಸಳು ಅಂತಾರಲ್ವ, ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಚಿಕ್ಕದು ಈರುಳ್ಳಿ. ನೀವು ಬೆಳ್ಳುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದರೆ ಥಂಡಿ ಎಲ್ಲ ಆಗಲ್ಲಲ್ವ, ಅದಕ್ಕೆ ನಾನು ಹಾಕಿರೋದು. ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಅಂತೂ ಹಾಕಲೇಬೇಕು, ಓಕೆನಾ. ಈರುಳ್ಳಿ ಹಾಕಿದ್ರೆ ಮಾತ್ರ ತಂಬಳಿ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಓಕೆನಾ. ಇದರಲ್ಲಿ ಈರುಳ್ಳಿ ಫ್ರೈ ಆಗಬೇಕು ಅಂತ ಇಲ್ಲ, ನಾನು ಸುಮ್ಮನೆ ಹೀಗೆ ಹಾಕಿರೋದು. ಜಸ್ಟ್ ಬಿಸಿ ಆದರೆ ಸಾಕು, ಓಕೆನಾ. ನಾನಿಲ್ಲಿ ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ, ಇದು ನಮ್ಮ ಮನೇಲೇ ಆಗಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ದೋಸೆ ಮಾಡಿ ತೋರಿಸಿದ್ದೀನಿ ಅಲ್ವಾ. ಇವತ್ತು ತಂಬಳಿ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ತಂಬಳಿ ಅಂದರೆ. ನೀವು ನೋಡಿರ್ಬೋದು, ಕೆಲವೊಂದು ನಾವು ಊಟಕ್ಕೆ ಅಂದರೆ ನಮ್ಮ ಮನೇಲೇ ಪ್ರೋಗ್ರಾಮ್ ಇದ್ದರೂ ಕೂಡ ವೆಜಿಟೇಬಲ್ ಮಾಡಿದಾಗ ಸಾಂಬಾರು ಮಾಡ್ತೀವಿ, ಅಂದರೆ ಹುಳಿ ಅಂತ ಹೇಳ್ತೀವಿ ಅಲ್ವಾ, ಹುಳಿ ಎಲ್ಲ ಮಾಡ್ತೀವಿ. ನಂತರ ತಂಬಳಿ ಇದ್ದೇ ಇರುತ್ತೆ ಅಲ್ವಾ. ಹುಳಿ ನಂತರ ಸ್ವಲ್ಪ ತಂಬಳಿ ಹಾಕ್ಕೊಂಡ್ರೆ ಊಟ ಚೆನ್ನಾಗಿರುತ್ತೆ. ಕುಡಿಲಿಕ್ಕೆ 1 ಲೋಟ ಮಜ್ಜಿಗೆ, ಎಷ್ಟು ಇದ್ಬಿಟ್ರೆ ಊಟ ಅಂದರೆ ಸೂಪರ್ ಚೆನ್ನಾಗಿರುತ್ತೆ. ಹಾಗೆ ಸೌತೆಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಏನು ಗೊತ್ತಾ, ಸ್ವಲ್ಪ ಹಾಕಿದರೂ ಸಾಕು, ಓಕೆನಾ. ನೀವು ಎಷ್ಟು ಮಾಡ್ತೀರಿ ನೋಡಿಕೊಂಡು ಅಷ್ಟು ಹಾಕಿ. ನಾನೊಂದು ಸ್ವಲ್ಪ ತೊಪ್ಪಲ್ಲಿ ಮಾಡ್ತೀನಿ, ಅಷ್ಟು ನೋಡಿ ಹಾಕಬೇಕು. ತುಂಬ ಜಾಸ್ತಿ ಆದರೆ ದಪ್ಪ ಆಗಿಬಿಡತ್ತೆ, ಓಕೆನಾ. ಇದು ತಂಬಳಿ ಅಂದರೆ ತುಂಬ ನೀರು ಆಗಿರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಯಾಕಂದರೆ ಸೌತೆಕಾಯಿ ಹಾಕಿರೋದು. ನಾವು ಬೇರೆ ಇದೆಲ್ಲ ತಂಬಳಿ ಮಾಡಿದಾಗ ಅದು ತುಂಬ ನೀರಾದರೂ ತುಂಬಾ ಚೆನ್ನಾಗಿರುತ್ತೆ. ದಪ್ಪಕ್ಕಿಂತ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಕಾಯಿ ತುರಿ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ. ನಾನು ಹುರ್ಕೊಂಡಿದ್ದೀನಿ ಅಲ್ವಾ, ಅದು ತಣ್ಣಗಾಗಿತ್ತು, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಈಗ ನಾನು ಮಿಕ್ಸಿಗೆ ಹಾಕ್ತೀನಿ, ಓಕೆನಾ. ಚೆನ್ನಾಗಿ ರುಬ್ಬಬೇಕು, ಅಂದರೆ ಇದು ತುಂಬ ನೈಸು ಆಗಿರಬಾರ್ದು, ಓಕೆನಾ. ಹುಳಿಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಹುಳಿಯನ್ನು ಹಾಕಬೇಕು, ಓಕೆನಾ. ನೀವು ಮೊಸರು ಸೇರಿಸೋದಿದ್ದರೆ ಹುಳಿಯನ್ನು ನೋಡಿ ಹಾಕಬೇಕು. ನೀವು ಮೊಸರೇನು ಸೇರಿಸಲ್ಲ, ಹುಳಿನೇ ಹಾಕ್ತೀರಿ ಅಂದರೆ ಇದು ಸ್ವಲ್ಪ ಹುಳಿನೇ ಇರಬೇಕು, ಓಕೆನಾ. ಹುಳಿ ಉಪ್ಪು ಹೀಗಿರಬೇಕಲ್ವ, ನೋಡಿ ಹಾಕಿ, ಓಕೆನಾ. ಹಾಗೆ ಆಯಿತು ನೋಡಿ. ನಾನಿಲ್ಲಿ ಸ್ವಲ್ಪ ತರಿ ಇಟ್ಟಿದ್ದೀನಿ ಅಷ್ಟೇ, ತುಂಬ ನೈಸ್ ಮಾಡಲಿಕ್ಕೆ ಹೋಗಿಲ್ಲ. ನೈಸ್ ಮಾಡಿದರೂ ಅದು ಕೂಡ ಚೆನ್ನಾಗಿರುತ್ತೆ ತಂಬಳಿ. ನಾನಿವತ್ತು ಈ ರೀತಿ ಮಾಡಿದ್ದೀನಿ. ಊಟಕ್ಕೆ ಸಖತ್ತಾಗಿರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಲ್ವಾ, ತಂಬಳಿ ಅಂದರೆ ನನಗೆ ತುಂಬ ಪಂಚಪ್ರಾಣ ಅಂತ ಹೇಳ್ಬೋದು. ನಾನು ಆವಾಗ ಮಾಡ್ತೀನಿ, ನಮ್ಮ ಮಕ್ಕಳಿಗೂ ತುಂಬ ಇಷ್ಟ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇದರಲ್ಲಿ ಖಾರ ಆಯಿತು, ಉಪ್ಪಾಯಿತು, ಹುಳಿ ಆಯಿತು ಅಲ್ವಾ. ನೀವು ಇದ್ರ ಹುಳಿ ನೋಡಿ, ಇನ್ನೂ ಸ್ವಲ್ಪ ಹುಳಿ ಬೇಕು ಅಂದರೆ ಮೊಸರನ್ನ ಹಾಕ್ಬೋದು, ಚೆನ್ನಾಗಿರುತ್ತೆ, ಓಕೆನಾ.
ಹಾಗೆ ಇದಕ್ಕೆ ನೀವು ಕೊತ್ತಂಬರಿ ಆಗಲಿ ಅಥವಾ ಮೆಂತ್ಯ ಕಾಳಾಗಲಿ ಯಾವುದೂ ಹಾಕಬಾರ್ದು. ಅದೆಲ್ಲ ಹಾಕಿದ್ರಿ ಅಂದರೆ ಅದು ತಂಬ್ಳಿನೇ ಆಗಲ್ಲ, ಓಕೆನಾ, ಸಾಂಬಾರಾಗಿಬಿಡತ್ತೆ ಅಷ್ಟೇ. ಆಯಿತು, ಈಗ ಒಂದು ಒಗ್ಗರಣೆ ಕೊಡೋಣ. ತಂಬಳಿ ಮಾಡುವ ರೀತಿಯೇ ಹೇಗೆ, ನಮಗೆ ನಾವು ಯಾವುದರಿಂದ ತಂಬಳಿ ಮಾಡ್ತೀವಿ, ನಾನಾ ರೀತಿಯಲ್ಲಿ ತಂಬಳಿಯನ್ನು ಮಾಡ್ತೀವಿ ಅಲ್ವಾ, ಅದಕ್ಕೆ ತಕ್ಕಾಗಿ ಇವಿಷ್ಟೇ ಹಾಕಬೇಕು, ಬೇರೆ ಏನೂ ಹಾಕಬಾರ್ದು. ಬೇರೆ ಏನಾದರೂ ನಾವು ಹಾಕಿದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕಬಾರ್ದು. ನಾವೇನಾದರೂ ಕೊತ್ತಂಬರಿ ಸೊಪ್ಪಿಂದು ತಂಬಳಿ ಮಾಡ್ತೀವಿ ಅಂದರೆ ಅದು ಮಾಡೋ ರೀತಿಯೇ ಬೇರೆ ಇರುತ್ತೆ, ಓಕೆನಾ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಕಾಗತ್ತೆ ಅಷ್ಟೇ, ಓಕೆನಾ. ಹಾಗೆ ಅದಕ್ಕೆ ಬೆಲ್ಲನೂ ಕೂಡ ಹಾಕಬೇಕು. ನಾವು ಇದಕ್ಕೆ ಇಲ್ಲಿ ಸೌತೆಕಾಯಿಂದಲ್ವ, ಇದಕ್ಕೆ ಬೆಲ್ಲ ಹಾಕಿದರೆ ಟೇಸ್ಟು ಅಷ್ಟೇನು ಚೆನ್ನಾಗಿರಲ್ಲ, ಓಕೆನಾ. ಬೆಲ್ಲ ಹಾಕೋದೇ ಬೇಡ, ಬೇಕು ಅಂದರೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನ್ ಹೀಗೆ ಹಾಕ್ಬೋದು, ಅಷ್ಟೇನು ಚೆನ್ನಾಗಿರಲ್ಲ ಅನಿಸತ್ತೆ. ಬೇಕು ಅಂದರೆ ಹಾಕೋಬೋದು, ನಾನು ಹಾಕ್ತಾ ಇಲ್ಲ ಇಲ್ಲಿ, ಓಕೆನಾ. ಹಾಗೆ ಸಾಸಿವೆ ಕಾಳು ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ, ಮೆಣಸು ಬ್ಯಾಡಗಿ ಮೆಣಸು ಕೂಡ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಆದಷ್ಟು ನಾವು ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ತಿನ್ನಬೇಕಾಗತ್ತೆ, ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಹಾಗೆ ಘಮನೂ ಚೆನ್ನಾಗಿರುತ್ತೆ, ಓಕೆನಾ. ಹಾಗೆ ಇದೆಲ್ಲ ಏನು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಜಾಸ್ತಿ ಹಾಕಿದರೂ ಓಕೆ, ಕೊಬ್ಬರಿ ಎಣ್ಣೆನ ತುಂಬಾ ಘಮ ಕೊಡುತ್ತೆ. ಇದಕ್ಕೆ ಬೇಕಂದರೆ ನೀವು ಉದ್ದಿನ ಕಾಳು ಕೂಡ ಹಾಕ್ಬೋದು ಒಗ್ಗರಣೆಗೆ, ಚೆನ್ನಾಗಿರುತ್ತೆ. ಇವಿಷ್ಟನ್ನು ಹಾಕಿ ಒಂದು ಒಗ್ಗರಣೆ ಕೊಟ್ಟುಬಿಟ್ರೆ ರೆಡಿ ಆಗಿಬಿಡತ್ತೆ, ಓಕೆನಾ. ನಾವೆಲ್ಲಾದರೂ ಮದುವೆಗೆ ಎಲ್ಲಾದರೂ ಪ್ರೋಗ್ರಾಮ್ ಇದ್ದಾಗೆಲ್ಲ ಹೋಗ್ತೀವಿ ಅಲ್ವಾ, ಅಲ್ಲೆಲ್ಲ ನೋಡಿ ತಂಬ್ಳಿನೂ ಕೆಲವೊಂದು ಅಡುಗೆಯಲ್ಲಿ ಮಾಡ್ತಾರೆ, ಅಂದರೆ ಐಟಮ್ಮಲ್ಲಿ ಇರುತ್ತೆ, ತಂಬ್ಳಿನೂ ಕೂಡ ಇರುತ್ತೆ, ಅಂದರೆ ಊಟಕ್ಕೆ ಅಂತಲೇ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ನಮಗೇನಾದರೂ ಕುಡಿಲಿಕ್ಕೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಥರನೂ ಮಾಡ್ಕೋಬಹುದು ಅಲ್ವಾ. ನೋಡಿ ರೆಡಿ ಆಯಿತು, ಎಷ್ಟು ಚೆನ್ನಾಗಿರುವ ತಂಬಳಿ ಅಲ್ವಾ, ತುಂಬ ಘಮ ಘಮ, ಸೌತೆಕಾಯಿಂದು ಘಮ ಘಮ ಬರುತ್ತೆ. ನಾನಿಲ್ಲಿ ಸೌತೆಕಾಯಿಯನ್ನು ಬೇಯಿಸೋದಾಗಲಿ ಏನೂ ಮಾಡಿಲ್ಲ, ಹಸಿದೇ ಹಾಕಿದ್ದೀನಿ ಅಲ್ವಾ. ಹಾಗೆ ಸೌತೆಕಾಯಿಂದು ನೀವು ಕೇಳಿರ್ಬೋದು, ಹಸಿ ಅಂತ ಮಾಡ್ತಾರೆ, ಅಂದರೆ ಸಣ್ಣದಾಗಿ ಹಚ್ಚಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ತೆಳ್ಳಗೆ ನೀರು ಥರ ಮಾಡಲಿಕ್ಕೆ ಬರಲ್ಲ, ದಪ್ಪ ಇಡಬೇಕು. ನಾನಂತೂ ಇವತ್ತು ಸಖತ್ತಾಗಿ ಊಟ ಮಾಡ್ತೀನಿ, ತುಂಬಾ ಊಟ ಮಾಡ್ತೀನಿ, ಓಕೆನಾ. ಉಪ್ಪಿನಕಾಯಿ ಇದೆ, ಹಪ್ಪಳನೂ ಇದೆ, ತುಂಬ ಚೆನ್ನಾಗಿರುವ ತಂಬಳಿ ಜೊತೆ ಊಟ ಅಂದರೆ ಊಟ, ಬೊಂಬಾಟ್ ಊಟ ಅಂತ ಹೇಳ್ಬೋದು. ರೈಸ್ ಜೊತೆ ತಂಬಳಿ ಇವೆಲ್ಲ ಇದ್ದು ಬಿಟ್ರಂತೂ ಇವತ್ತಿನ ಊಟ ಬೊಂಬಾಟ್ ಭೋಜನ. ನೀವು ಕೂಡ ಟ್ರೈ ಮಾಡಿ, ಓಕೆನಾ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸೈಡ್ ಸಾಂಬಾರು ಇದ್ದರೂ ಕೂಡ ಇನ್ನೊಂದು ಸ್ವಲ್ಪ ರೈಸಿಗೆ ಈ ರೀತಿ ತಂಬಳಿಯನ್ನು ಹಾಕ್ಕೊಂಡು ಊಟ ಮಾಡಿದರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಓಕೆನಾ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.